ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಮತ್ತು ಸ್ಟೂಡೆಂಟ್ಸ್ಗೂ ಸ್ವಾಗತ. ಈಗ ಈ ವಿಡಿಯೋದಲ್ಲಿ ಯು ಜಿ ನೀಟ್ ಆ್ಯಂಡ್ ಯು ಜಿ ಸಿ ಇ ಟಿ 2025 ಈಗ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಈ ವಾರದಲ್ಲಿ ಬಿಡ್ತಾರೆ. ಬಟ್ ದಿನಾಂಕ ಪರ್ಮನೆಂಟ್ ಆಗಿ ಗೊತ್ತಿಲ್ಲ, ಬಟ್ ಸಮಯ ಅಂತೂ ಗೊತ್ತಿಲ್ಲ. ಬಟ್ ಈ ವಾರದಲ್ಲಿ ಅಂತೂ ಕನ್ಫರ್ಮ್ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕೆ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಮಾಡೋಕೆ ಮುಂಚೆ ಇದು ಸರಿ ಇದೆಯೋ ಇಲ್ವಾ ನೋಡ್ಕೊಳ್ಳಿ. ಮುಂದೆ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವು ಕೊನೆಯವರೆಗೂ ನೋಡಿ, ನೀವು ಫ್ರೆಂಡ್ಸ್ಗೂ ಶೇರ್ ಮಾಡಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ, ನೀವು ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಕೊಳ್ತಾ ಇನ್ನು ವಿಡಿಯೋ ಮುಂದುವರಿಸಿ. ಈಗಾಗಲೇ ಯು ಜಿ ನೀಟ್ ಮತ್ತು ಯು ಜಿ ಸಿ ಇ ಟಿ 2025 ವಿದ್ಯಾರ್ಥಿಗಳು ನಿಮ್ಮ ಒಂದು ಐಡಿಯಾ ತಕ್ಕಂತೆ ಒಂದು ಕಡೆ ಕಾಲೇಜಸ್ ಲಿಸ್ಟ್ ಮತ್ತು ಇನ್ನೊಂದು ಕಡೆ ಆ ಕಾಲೇಜಿಗೆ ಸಂಬಂಧಿಸುವಂತಹ ಒಂದು ಬ್ರಾಂಚ್ ಲಿಸ್ಟ್ ಅನ್ನು ಸೆಲೆಕ್ಟ್ ಮಾಡಿರ್ತೀರಾ. ಓಕೆ, ಈಗ ಸುಮಾರು ಒಂದು 20 ಕಾಲೇಜುಗಳನ್ನು ನೀವು ಆಯ್ಕೆ ಮಾಡಿದ್ದೀರಾ. ಆ 20 ಕಾಲೇಜುಗಳ ತಕ್ಕಂತೆ ಈ ಕಾಲೇಜ್ಗೆ ಈ ಬ್ರಾಂಚ್ ಅಂತ ನೀವು ಡಿಸೈಡ್ ಮಾಡಿರ್ತಿದ್ದೀರಾ. ಓಕೆ, ಈಗ ಆಪ್ಷನ್ ಎಂಟ್ರಿ ಬಿಟ್ಟ ತಕ್ಷಣ ನಾನು ಏನು ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಿಬಿಡಬೇಕು ಅನ್ನೋ ಒಂದು ಫುಲ್ ಸ್ಪೀಡ್ ಆಗಿರ್ತೀರಾ. ಅದಕ್ಕೆ ನಾನು ಹೇಳುವ ಒಂದು ಎಚ್ಚರಿಕೆ ಏನು ಅಂದರೆ ಸ್ಟೂಡೆಂಟ್ಸ್, ಈಗ ನೀವು ಒಂದು ಒಳ್ಳೆಯ ಕಾಲೇಜ್ ಅನ್ನೋ ಆಯ್ಕೆ ಮಾಡಿ ಆ ಕಾಲೇಜ್ಗೆ ಈಸಿ ಬ್ರಾಂಚ್ ಅನ್ನೋ ಆಯ್ಕೆ ಮಾಡಿರ್ತೀರ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಅನ್ನುವ ಒಂದು ಬ್ರಾಂಚ್. ಈಗ ನೆಕ್ಸ್ಟ್ ಏನು ಮಾಡಿರ್ತೀರ, ನಿಮ್ಮ ಒಂದು ರ್ಯಾಂಕ್ ಏನು ಬಂದಿರುತ್ತೆ, ಮಿನಿಮಮ್ 1,60,000 ಬಂದಿರುತ್ತೆ. ಓಕೆ, 1,60,000 ರ್ಯಾಂಕಿಗೆ ಆ ಕಾಲೇಜು ಸಿಗುತ್ತೋ ಇಲ್ವಾ ಅನ್ನೋದು ನೀವು ಆಲೋಚನೆ ಮಾಡಬೇಕು. ನನಗೆ ಸಿಗುತ್ತೆ ಬಿಡು, ಬಿಡೋಣ ಬಿಡು ಅಂತ ಮಾಡಿದರೆ ಅದು ಸಿಗುತ್ತೋ ಇಲ್ವೋ ಕನ್ಫರ್ಮ್ ನಿಮಗೆ ಇನ್ನೂ ಗೊತ್ತಿಲ್ಲ. ಆಲ್ಮೋಸ್ಟ್ ಸಿಗಲ್ಲ ಅಂದ್ಕೊಳ್ತೀನಿ. 1,60,000 ರ್ಯಾಂಕ್ಗೆ ಈಸಿ ಬ್ರಾಂಚ್. ಓಕೆ, ಇನ್ನು ಪ್ರತಿ ಒಂದು ಬ್ರಾಂಚ್ ಅಲ್ಲಿ ನೀವು ಈಗ ಒಂದು 10 ಕಾಲೇಜಸ್ ಅನ್ನು ಸೆಲೆಕ್ಟ್ ಮಾಡಿ ಒಂದು 10 ಬ್ರಾಂಚಸ್, ಒಂದೊಂದು ಕಾಲೇಜ್ಗೆ ಒಂದೊಂದು ಬ್ರಾಂಚ್ ಇಡ್ತಾ ಹೋದರೆ ಹಾಗೆ ಮಾಡೋಕ್ಕೋಗ್ಬೇಡಿ. ನೀವು ಏನು ಮಾಡಿ ಅಂದರೆ ನಿಮಗೆ ಇಷ್ಟವಾದ ಒಂದು ಬ್ರಾಂಚ್ಗಳನ್ನು ಸೆಲೆಕ್ಟ್ ಮಾಡಿ. ಓನ್ಲಿ 4 to 5 ಬ್ರಾಂಚಸ್. ಓಕೆ, ಸಿ ಎಸ್ ಸಿ, ಈಸಿ ಆ್ಯಂಡ್ ಎನಿ ಅದರ್ AIML ಆ್ಯಂಡ್ ಇನ್ನು ಯಾವಾದರೂ ನಿಮಗೆ ME ಮತ್ತು ಸಿವಿಲ್ ಅಷ್ಟೊಂದು ಬೇಡ ಅನಿಸುತ್ತೆ. ಓಕೆ, ME ಮತ್ತು ಸಿವಿಲ್ ಮಾಡೋರು ತುಂಬ ತುಂಬ ಕಡಿಮೆ. ನೀವು ಆಲೋಚನೆ ಮಾಡಿ ನಿರ್ಣಯ ತಗೊಳ್ಬೇಕಾಗುತ್ತೆ ME ಮತ್ತು ಸಿವಿಲ್. ಈಗ ನಾನು ಹೇಳುವ ಒಂದು ಎಚ್ಚರಿಕೆಯ ಇನ್ನೊಂದು ಮಾತು ಏನು ಅಂದರೆ, ನೀವು ಫಸ್ಟ್ ಪ್ರಿಯೋರಿಟಿ ಆರ್ಡರ್ನಲ್ಲಿ CSE ಬ್ರಾಂಚ್, ಸೆಕೆಂಡ್ ಪ್ರಿಯೋರಿಟಿ ಆರ್ಡರ್ನಲ್ಲಿ EC, ಥರ್ಡ್ ಪ್ರಿಯೋರಿಟಿ ಆರ್ಡರ್ನಲ್ಲಿ AIML, ಫೋರ್ತ್ ಪ್ರಿಯೋರಿಟಿ ಆರ್ಡರ್ನಲ್ಲಿ ಡೇಟಾ ಸೈನ್ಸ್, ಫಿಫ್ತ್ ಪ್ರಿಯೋರಿಟಿ ಆರ್ಡರ್ನಲ್ಲಿ ಸಿವಿಲ್. ಇವೆಲ್ಲ ಫಸ್ಟ್ ಪ್ರಿಯೋರಿಟಿ ಟು ಫಿಫ್ತ್ ಪ್ರಿಯೋರಿಟಿ ಬ್ರಾಂಚ್. ಅದು 1 to 5 ಕಾಲೇಜಸ್ ನೇಮ್ ಎಕ್ಸಾಂಪಲ್ ABCDE ಅಂತ ತಗೊಳ್ಳೋಣ. ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು. ಆಗ ನಿಮಗೆ ಯಾವ ಬ್ರಾಂಚ್ ಪರ್ಫೆಕ್ಟ್ 100ಗೆ 100% ಸಿಕ್ಕಿರುತ್ತೆ ಅಂದರೆ ನಿಮಗೆ ತುಂಬ ಹೆಚ್ಚು 2 lakhs ಪ್ಲಸ್ ಅಬೋವ್ ಇದ್ದರೆ ರ್ಯಾಂಕ್ ಗ್ಯಾರಂಟಿ ಬರ್ಕೊಡ್ತೀನಿ ಸಿವಿಲ್ಲೇ ಸಿಕ್ಕಿದ್ದಿರುತ್ತೆ. ಯಾಕೆ ಅಂದರೆ 2 lakhs ಪ್ಲಸ್ ರ್ಯಾಂಕ್ ಇದ್ದರೆ ಸಿವಿಲ್ ಸಿಗೋದು ತುಂಬ ನೋಡ್ಬಿಟ್ಟಿದ್ದೀನಿ ಅಲ್ವಾ ಪ್ರತಿ ಒಂದು ವರ್ಷ. ಅದಕ್ಕೆ ಕನ್ಫರ್ಮೇಷನಿಂದ ಹೇಳ್ತಾ ಇದ್ದೀನಿ. ಇನ್ನು 2 lakhs ಬಿಲೋ ಇದೆ ಅಂದರೆ ನಿಮಗೆ ನೋಡಿಪ್ಪ, CSE, EC ಮತ್ತು AIML, ಡೇಟಾ ಸೈನ್ಸ್ ಇವು 4 ತುಂಬ ಇಂಪ್ರೂವ್ ಆಗಿ ಇದ್ದಾವೆ. ಪ್ರತಿಯೊಬ್ಬರು ಇವನ್ 4 ತಗೊಳ್ಳೋದು ಬ್ರಾಂಚ್ಗಳು. ಓಕೆ, ನಿಮಗೆ ಏನು ಆದರೂ ಈ 4 ಬಿಟ್ಟು ಕೆಳಗಡೆ ಹೋಗಬೇಕು ಅನಿಸಿದ್ರೆ, ಮೆಕ್ಯಾನಿಕಲ್, ಸಿವಿಲ್ ಮತ್ತು ಎನಿ ಅದರ್ ಕೋರ್ಸಸ್ ತಗೋಬೇಕು ಅಂದ್ಕೊಂಡಿದ್ರೆ 2 lakhs ಪ್ಲಸ್ ಇದ್ದೇ ಇರುತ್ತೆ. ಅಥವಾ ನನಗೆ ಕೋರ್ಸ್ ಬೇಡ ಅನಿಸಿದರೆ ಕೂಡ ತಗೋಬೋದು. ಈಗ CSEಗೆ 10,000 to 40,000 ರ್ಯಾಂಕ್ವರೆಗೂ ಇದೆ. ಇನ್ನು ನಂತರ ECEಗೆ ಎಷ್ಟು ಸುಮಾರು 1,65,000ವರೆಗೂ ಇದೆ. ನಂತರ AIMLಗೆ 1,70,000 or 75,000 ರ್ಯಾಂಕ್ ಲಾಸ್ಟ್ ಆ್ಯಂಡ್ ಫೈನಲ್ ಅನ್ಕೊತೀನಿ.
ಇನ್ನು ಲಾಸ್ಟ್ ಫೈನಲ್ ಅಂದರೆ ಇನ್ನು ಡೇಟಾ ಸೈನ್ಸ್. ಇದಕ್ಕೆ ಸುಮಾರು 1,50,000 ಇರಬೇಕು ಅನಿಸುತ್ತೆ ರ್ಯಾಂಕ್ ಲಾಸ್ಟ್ ಆ್ಯಂಡ್ ಫೈನಲ್. ಈ ವಿಡಿಯೋ ಮಾಡಿರುವ ಉದ್ದೇಶ ಏನಂದರೆ, ನಿಮಗೆ ಇಷ್ಟು ರ್ಯಾಂಕ್ ಇದ್ದರೆ ಇದೇ ಪರ್ಫೆಕ್ಟ್ ಬ್ರ್ಯಾಂಚ್ ಸಿಗುತ್ತೆ. ಬಟ್ ನೀವು ಆಲೋಚನೆ ಮಾಡಿ ಇನ್ನೊಂದು ಸಾರಿ ಆಪ್ಷನ್ ಎಂಟ್ರಿಯ ಲಿಸ್ಟ್ ತಯಾರಿ ಮಾಡಿರಿ ಅಂತ ಒಂದು ಉದ್ದೇಶ ತಿಳಿಸೋದಕ್ಕಾಗಿ ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೀವು ಏನು ಅಂದರೆ ರ್ಯಾಂಕ್ ಗೊತ್ತಿರಲಾರ್ದೆ ಮಾಡಿಬಿಟ್ರೆ ಆಪ್ಷನ್ ಎಂಟ್ರಿ, ನಿಮಗೆ ಇಷ್ಟವಾದ ಕಾಲೇಜ್ ಅಂತೂ 100% ಸಿಗೋಕ್ಕೆ ಸಾಧ್ಯ ಇಲ್ಲ, ಮತ್ತು ಬ್ರ್ಯಾಂಚ್ ಕೂಡ ಸಿಗೋದು ಡೌಟ್. ಅದೇ ನೀವು ಆಲೋಚನೆ ಮಾಡಿ, ನನಗೆ ಇಷ್ಟು ರ್ಯಾಂಕ್ ಇದೆ, ನಾನು ಈ ಕಾಲೇಜನ್ನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಈ ಕಾಲೇಜ್ ಅಲ್ಲದೆ ಇನ್ನೊಂದು ಕಾಲೇಜ್ಗೆ ಹೋಗಬೇಕು, ಬಟ್ ಓಕೆ ನಂದು ರ್ಯಾಂಕ್ ಸ್ವಲ್ಪ ಕಡಿಮೆ ಇದೆ, ಬ್ರ್ಯಾಂಚ್ ಸ್ವಲ್ಪ ಸಿಗೋದು ಡೌಟ್ ಇದೆ, ಹಾಗಾದರೆ ನಾನು ಸ್ವಲ್ಪ ಬ್ರ್ಯಾಂಚನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ, ಏಕೆ ಅಂದರೆ ನನ್ನದು ರ್ಯಾಂಕ್ ಪ್ರಾಬ್ಲಮ್ ಇದೆ, ಏನು ಮಾಡೋಕ್ಕೆ ಬರಲ್ಲ, ಓಕೆ ಅನ್ನೋದು ನೀವು ಡಿಸೈನ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಇನ್ನು UG ನೀಟ್ ಅವರು ಕೂಡ ಅಷ್ಟೇ, ಕಾಲೇಜಸ್ ಬೇರೆ ಮತ್ತು ಕೋರ್ಸಸ್ ಬೇರೆ, ಅವ್ರಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಟ್ ಪ್ರೋಸೆಸ್ ಅಂತೂ ಸೇಮ್. ಓಕೆ, ಆಪ್ಷನ್ ಎಂಟ್ರಿ ಎಲ್ಲರೂ ಸೇಮ್ ಮಾಡ್ತಾರೆ, ಕಾಲೇಜಸ್ ಬೇರೆ ಬ್ರಾಂಚಸ್ ಬೇರೆ. ಓಕೆ, ಇಷ್ಟು ಇನ್ಫಾರ್ಮೇಷನ್ ಆಯಿತು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್.